ಹಾಯ್ ಆಲ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಮ್ನೆಲ್ ನೋಡ್ತಿದ್ದಂಗೆ ನಿಮಗೆ ಅರ್ಥ ಆಗಿರುತ್ತೆ ಮಕ್ಕಳಲ್ಲಿ ಯಾಕೆ ವಾಮಿಟ್ ಆಗುತ್ತೆ, ಯಾವಾಗ ವರಿ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ಮಕ್ಕಳಲ್ಲಿ ಸಣ್ಣ ಬದಲಾವಣೆ ಆದ್ರೂ ಪೇರೆಂಟ್ಸ್ಗೆ ನಮಗೆ ತುಂಬ ಭಯ ಆಗುತ್ತೆ. ನನ್ನ ಮಗಳು ಕೂಡ ವಾಮಿಟ್ ಮಾಡ್ತಾ ಇದ್ಲು, ಆ ಟೈಮಲ್ಲಿ ನಾನು ಕೂಡ ಭಯ ಪಟ್ಟಿದ್ದೆ. ನನ್ನ ಮಗಳಿಗೆ ಇವಾಗ 3 ತಿಂಗಳ ಮೇಲೆ 10 ಡೇಸ್ ಆಗಿದೆ. ಈ 3 ತಿಂಗಳಲ್ಲಿ ನನ್ನ ಮಗಳು ಕೂಡ ವಾಮಿಟ್ ಮಾಡ್ತಾ ಇದ್ಲು. ಜೊತೆಗೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದ್ರ ಮೇಲೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಾಮಿಟ್ ಅನ್ನೋದು 0 to 3 ಮಂತ್ಸ್ವರೆಗೆ, ಅಂದರೆ ಹುಟ್ಟಾಗಿಂದ 3 ಮಂತ್ಸ್ವರೆಗೂ ಇರುತ್ತೆ. ಮತ್ತು ಯಾಕಿರುತ್ತೆ ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಬೆಳವಣಿಗೆ ಆಗಿರೋದಿಲ್ಲ, ಮತ್ತು ಅವರು ಓವರ್ ಫೀಡಿಂಗ್ ಆದಾಗ, ಜೊತೆಗೆ ಮಗು ಹೊಟ್ಟೆ ಹಸಿದಾಗ ಮಗು ಹಾಲು ಕುಡಿಯೋ ವೇಗ ಕೂಡ ಜಾಸ್ತಿ ಇರುತ್ತೆ. ಜೊತೆಗೆ ಹಾಲಿನ ಫ್ಲೋ ಜಾಸ್ತಿ ಆದಾಗಲೂ ಕೂಡ ವಾಮಿಟ್ ಮಾಡೋ ಚಾನ್ಸಸ್ ಇರುತ್ತೆ. ಓವರ್ ಫೀಡಿಂಗ್ ನಾನು ಜಾಸ್ತಿ ಮಾಡ್ತಾ ಇದ್ದೆ. ಯಾಕಂತ ಹೇಳಿದ್ರೆ ನನ್ನ ಮಗಳು ಕೂಡ ಸ್ಟಾರ್ಟಿಂಗ್ ಡೇಸಲ್ಲಿ ತುಂಬ ಅಳ್ತಾ ಇದ್ಲು. ಓಕೆನಾ, ಅವಳು ಹೊಟ್ಟೆ ನೋವು ಅಳ್ತಾ ಇದ್ಲ ಅಥವಾ ಹೊಟ್ಟೆ ಹಸಿವಿಗೆ ಅಳ್ತಾ ಇದ್ಲ, ಅವಳಿಗೆ ಇರಿಟೇಟ್ ಆಗ್ತಿದೆ, ಏನು ಅಂತ ಗೊತ್ತಿರಲಿಲ್ಲ. ಬಟ್ ನನ್ನ ತಲೆಯಲ್ಲಿ ಇದ್ದಿದ್ದು ಒಂದೇ, ಅವಳು ಅಳ್ತಾ ಇದ್ದಾಳೆ ಅಂದರೆ ಹಾಲು ಕುಡಿಸ್ತಾ ಇರಬೇಕು. ಓವರ್ ಫೀಡಿಂಗ್ ಮಾಡ್ತಾ ಇದ್ದೆ, ಅದರಿಂದ ಅವಳು ಸ್ವಲ್ಪ ಜಾಸ್ತಿ ವಾಮಿಟ್ ಮಾಡ್ತಾ ಇದ್ಲು. ಅವಳು ವಾಮಿಟ್ ಮಾಡ್ತಾ ಇದ್ದಾಳೆ ಅಂದರೆ ನಾನೇನು ಮಾಡ್ತಾ ಇದ್ದೆ, ತಕ್ಷಣ ಎತ್ಕೊಂಡು ಹೆಗ್ಲು ಮೇಲೆ ಹಾಕೊತಾ ಇದ್ದೆ, ಮತ್ತು ಅಪ್ರೈಟ್ ಪೊಸಿಷನಲ್ಲಿ ಇಟ್ಕೊತಾ ಇದ್ದೆ. ಮತ್ತು ಪ್ರತಿ ಸಲ ಹಾಲು ಕುಡಿಸಿದ ಮೇಲೆ ಮಕ್ಕಳಿಗೆ ತೇಗಿಸ್ಬೇಕು. ತೇಗಿಸಿಲ್ಲ ಅಂದರೂ ಕೂಡ ವಾಮಿಟ್ ಮಾಡೋ ಚಾನ್ಸಸ್ ಇರುತ್ತೆ. ಮಗುಗೆ ಯಾವ ರೀತಿ ತೇಗಿಸ್ಬೇಕು ಅನ್ನೋದು ಒಂದು ವಿಡಿಯೋ ಮಾಡಿದ್ದೀನಿ, ನನ್ನ ಚಾನಲ್ನಲ್ಲಿದ್ದೆ, ಹೋಗಿ ನೋಡಿ, ಓಕೆನಾ. ಮತ್ತು ಇನ್ನೊಂದು, ಸ್ಪಿಟಪ್ ಮತ್ತು ವಾಮಿಟಿಂಗ್ ಎರಡು ಬೇರೆ ಬೇರೆ. ಸ್ಪಿಟಪ್ ಅಂದರೆ ಏನು? ಮಗು ಬಾಯಿ ಹತ್ರ 1 ಇಲ್ಲ 2 ಡ್ರಾಪಷ್ಟು ಹಾಲಿರುತ್ತೆ. ಅದು ಬಿಟ್ಟರೆ ನಾವು ತೇಗಿಸ್ಬೇಕಾದ್ರೆ ಸ್ವಲ್ಪ ಹಾಲು ಬರುತ್ತೆ. ಇದು ಸ್ಪಿಟಪ್ ಆಗಿರುತ್ತೆ. ವಾಮಿಟ್ ಅಂದರೆ ಏನು? ಮಗು ರೆಗ್ಯುಲರ್ ಆಗಿ ವಾಮಿಟ್ ಮಾಡ್ತಾ ಇದೆಯಾ, ಅದು ವಾಮಿಟ್. ಮತ್ತು ವಾಮಿಟ್ ಮಾಡೋಕ್ಕೂ ಮುಂಚೆ ಮಗು ಇರಿಟೇಟ್ ಆಗ್ತಾ ಇರುತ್ತೆ, ಅಳ್ತಾ ಇರುತ್ತೆ, ಮತ್ತು ಫೋರ್ಸಬಲಿ ಅಂತ ಮಾಡುತ್ತಲ್ಲ, ಅದು ವಾಮಿಟ್ ಆಗಿರುತ್ತೆ. ಈ ವಾಮಿಟ್ ಅನ್ನೋದು ಮಕ್ಕಳಲ್ಲಿ ಕಾಮನ್. ಏನಪ್ಪ ಇವಳು ವಾಮಿಟ್ ಅನ್ನೋದು ಕಾಮನ್ ಅಂತ ಇದ್ದಾಳೆ? ಎಸ್, ಕಾಮನ್. ಬಟ್ ಯಾವಾಗ ವರಿ ಮಾಡಬೇಕು? ಮಗು ರೆಗ್ಯುಲರ್ ಆಗಿ ವಾಮಿಟ್ ಮಾಡ್ತಾ ಇದ್ರೆ, ಮತ್ತು ಆ ಕಲರ್, ವಾಮಿಟ್ ಕಲರ್ ಮತ್ತು ಕನ್ಸಿಸ್ಟೆನ್ಸಿನ ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡಿಕೊಂಡು ದಯವಿಟ್ಟು ಪೀಡಿಯಾಟ್ರಿಷನ್ನ ಕನ್ಸಲ್ಟ್ ಮಾಡಿ. ಮಕ್ಕಳು ಡಾಕ್ಟ್ರ್ ಅಂತಲೇ ಇರ್ತಾರೆ, ಅವ್ರ ಹತ್ರನೇ ಕರ್ಕೊಂಡೋಗಿ, ಓಕೆನಾ. ಇಷ್ಟೇ. ನಾನು ನನ್ನ ಮಗಳಿಗೆ ವಾಮಿಟ್ ಆದಾಗ ಅಪ್ರೈಟ್ ಪೊಸಿಷನಲ್ಲಿ ಇಟ್ಕೊತಿದ್ದೆ, ಮತ್ತು ಓವರ್ ಫೀಡಿಂಗ್ ಮಾಡೋದನ್ನ ಕಮ್ಮಿ ಮಾಡ್ತಾಯಿದ್ದೆ. ಏನಕ್ಕೆಲ್ಲ ವಾಮಿಟ್ ಮಾಡ್ತಾರೆ ಅಂತ ಹೇಳಿದ್ದೀನಿ, ಮತ್ತು ಅದಕ್ಕೆ ಏನು ಮಾಡಬೇಕು ಅಂತಲೂ ಹೇಳಿದ್ದೀನಿ. ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ರೆ ಅಥವಾ ರಾಂಗ್ ಇನ್ಫಾರ್ಮೇಷನ್ ಇದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕಂದರೆ ನನಗೆ ಅಷ್ಟಾಗಿ ಗೊತ್ತಿಲ್ಲ. ಈ 3 ಮಂತ್ಸಲ್ಲಿ ನಾನೇನು ಎಕ್ಸ್ಪೀರಿಯೆನ್ಸ್ ಮಾಡಿದೆ, ನನ್ನ ಮಗಳಿಗೆ ಏನು ಮಾಡಿದೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್.